ಇಲ್ಲ ವಯಸ್ಸಾಗಿಲ್ಲ, ಅದು ಬೆಳೆಯೋದೇ ಅಷ್ಟು. ಬ್ಲ್ಯಾಕ್ ಸ್ಕಾರ್ಪಿಯೋ ಅಂತ ಕರಿತೀವಿ ಅದನ್ನು. ನಿಮ್ಮ ಅಲ್ಲೇ ಒಂದು ಬ್ಯಾಟ್ರಿ ಹಾಕಿ ನೋಡಿ, ಒಬ್ಬನ ಕಳಿಸಿ ಅಲ್ಲಿ. ಅದು ಈ ಕಡೆ ಬರ್ತಾಯಿತ್ತು, ನೀವು ಹಾಕಿದ್ರೆ ಗೇಟ್ ಹಾಕಿದ್ರಲ್ಲ ಈ ಕಡೆಗೆ ಲಾಸ್ಟು, ಆ ಕಡೆ ಈ ಕಡೆ ಬರ್ತಾಯಿತ್ತು ನೋಡಿ ಸರ್. ಓಪನ್ ಇಲ್ಲ ಗೊತ್ತಾಯ್ತು, ನಿಮ್ಮ ಒಳಗಡೆನೇ ಇರೋದು ಅದು. ಹೌದು, ಜಾಗ ಒಂದು ಸ್ವಲ್ಪ ನಿಮಗೆ 1 ಇಂಚು ಒಳಗಡೆ ಜಾಗ ಒಂದು ಸ್ವಲ್ಪ ದೊಡ್ಡದಾಗಿ ನುಗ್ಬಿಡ್ತವೆ. ಆ ಕಾರಣಕ್ಕೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ಒಬ್ಬರನ್ನ, ಅಲ್ಲಿ ಒಬ್ಬರನ್ನ ಯಾರನ್ನಾರು ಕಳಿಸಿ ಅಲ್ಲಿಗೆ. ನಿಮಗೆ ಚೀಳಿದ ತೊಂದರೆ ಏನಿಲ್ಲ. ಚೀಳು ಬಂದು ರಾತ್ರಿ ಸಂಚಾರಿ, ಹಗಲತ್ತೆಲ್ಲ ಓಡಾಡಲ್ಲ. ರಾತ್ರಿ ಎಲ್ಲ ಓಡಾಡಿ ನಿಮ್ಮಲ್ಲಿ ಇರೋವಂಥ ಜಿರಳೆಗಳೆಲ್ಲ ತಿಂದು ಹತೋಟಿ ಇಟ್ಕೊತವೆ ಅಷ್ಟೇ. ಮನುಷ್ಯನೇನು ಅಪಾಯ ಮಾಡಲ್ಲ ಪಾಪ ಅವು. ಬ್ಲಾಕ್ ಸ್ಕಾರ್ಪಿಯೋ ಓಕೆ, ಇಲ್ಲಿದೆ ನೋಡಿ. ಬನ್ನಿ ಬನ್ನಿ ಈ ಕಡೆ, ಬಂದು ಈ ಕಡೆ ಬಂದಾಯ್ತಾ? ಬಂದಿದೆ ಇನ್ನು ಹಿಡಿದಿಲ್ಲ. ಇದೇನದು? ಈ ಕಡೆ ಬಂದ್ರೆ ಅವನು ಬಂದಿದೆ ಈ ಕಡೆ ಬಂದಿದೆ. ಈ ಗೇಟಿನ ಲೆಕ್ಕ ಇಲ್ಲ ಅದಕ್ಕೆ, ಸಣ್ಣ ಜಾಗ ಇದ್ರೆ ಸಾಕು. ಬಟ್ ಈ ಒಂದು ಚೇಳಿಂದ ನಿಮ್ಗೇನು ಅಪಾಯ ಇಲ್ಲ. ಇದು ತುಂಬ ದಿನದಿಂದ ಇಲ್ಲೇ ಇದೆ, ನೀವು ನೋಡಿಲ್ಲ ಅಷ್ಟೇ. ಬಟ್ ಇವಾಗ ಒಂದು ವಾತಾವರಣ ಚೇಂಜ್ ಆಗಿರೋ ಕಾರಣಕ್ಕೆ ಅದು ಆಚೆ ಬಂದಿದೆ ಅಷ್ಟೆ. ಆಯ್ತು ಬರ ಸುಮ್ಮನೆ ಆಯ್ತು. ಓಹೋ, ಆಯ್ತಮ್ಮ. ಈಗ ಟಚ್ ಮಾಡಿ ಅಥವಾ ಹಂಗಿಲ್ಲ. ಇಲ್ಲ ಹೋಗಲ್ಲ ಅವು, ಇಲ್ಲೇ ವಾಸವಾಗಿರೋಂಥ ಅವು ನೋಡಿ. ಈಗ ಕ್ಯಾಪ್ ಎತ್ಕೊಯ್ತು ಅಲ್ಲ, ನೀವು ನೋಡ್ಕೊಳ್ಳಿ. ಎಲ್ಲಿ ಅಲ್ಲ, ಆ ಬಾಟ್ಲಿಂದ ಮೇಲೆ ಹತ್ತಲ್ಲ ಅದು. ಇಲ್ಲ ಇದೇ ಎಷ್ಟು ದಪ್ಪ ಆಗ್ತದೆ, ಇನ್ನೂ ದಪ್ಪ ಆಗಲ್ಲ. ಇದನ್ನು ಉತ್ತದ ಚೀಳು ಅಂತ ಕರಿತೀವಿ ನಾವು. ಇದನ್ನ ಉತ್ತದಲ್ಲಿ ವಾಸ ಮಾಡೋಂಥದ್ದು. ಕೆಲವು ಸಲ ಏನಾದರೂ ವಾತಾವರಣದ ಸಮಸ್ಯೆ ಆದಾಗ ಮೇಲೆ ಬರ್ತವೆ, ಇಲ್ಲ ಆಹಾರದ ಕೊರತೆ ಆದಾಗ ಮೇಲೆ ಬರ್ತವೆ ಅಷ್ಟೇ. ಈ ಉತ್ತದಲ್ಲೇ ವಾಸ ಮಾಡೋಂಥದ್ದು ಇದು. ಕೆಲವು ಸಲ ನೀಲಿ ಚೇಳು ಅಂತಲೂ ಕರೀತಾರೆ, ಬ್ಲ್ಯಾಕ್ ಸ್ಕಾರ್ಪಿಯನ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಇದನ್ನು. ಇದರಿಂದ ಜನಕ್ಕೇನು ಅಪಾಯ ಇಲ್ಲ. ವಿಷ ಇರ್ತದೆ, ವಿಷ ತನ್ನ ಆಹಾರನ ಕೊಲ್ಲುವಷ್ಟು ವಿಷ ಮಾತ್ರ ಇರ್ತದೆ. ಅದು ಬಿಟ್ಟರೆ ಮನುಷ್ಯನ ಕೊಲ್ಲಿ ಅಂತ ಏನಾದರೂ ವಿಷಯ ಇರಲ್ಲ ಅದಕ್ಕೆ. ಆ ಥರದ್ದೇನಿಲ್ಲ, ಅದಕ್ಕೆ ಜ್ಞಾನನೂ ಇಲ್ಲ ಅದಕ್ಕೆ. ನಿಮ್ಮ ಮನೆ ಆಸಪಾಸಲ್ಲಿ ಏನಕ್ಕೆ ಬರ್ತವೆ ಅಂತಂದರೆ ಮಿಡತೆ ಮತ್ತು ಈ ಜಿರಳೆಗಳನ್ನು ಹುಡ್ಕೊಂಬರೋಂಥದ್ದು ಇದು. ಹೌದು, ಜಿರಳೆಗಳನ್ನೇ ಹುಡ್ಕೊಂಬರೋದು. ಜಿರಳೆಗಳೇ ಮುಖ್ಯ ಆಹಾರಕ್ಕೆ. ಆ ಕಾರಣಕ್ಕೆ ನಿಮ್ಮಲ್ಲಿ ಬಂದಿದೆ. ಬಟ್ ಬಚ್ಚಿಟ್ಕೊಳ್ಳೋಕೆ ಇಲ್ಲೂ ಅವಕಾಶ ಇಲ್ಲ ಅದಕ್ಕೆ. ಆ ಕಾರಣಕ್ಕೆ ಅದು ಹುಡ್ತಾ ಇತ್ತು. ಅಲ್ಲಿವರೆಗೂ ನೀವು ನೋಡಿದ್ದೀರಾ.
ಏನು ಮಲ್ಲಡ ಹಿಲ್ಸ್ ಹೇಳಿ